ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವಾಗ ಸ್ವಲ್ಪ ಬೆಟರ್ ಆಗಿದ್ದೀವಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಅಂದರೆ ಆರಾಮಾಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಲ್ವಾ? ಹೌದು, ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಮೀನಾ ಬಂದಿದ್ದಾನೆ, ಕುಶಾಂಕ್ ಇದ್ದಾನೆ. ತೋರಿಸ್ತೀನಿ ನೋಡ್ರಿ, ನಮ್ಮ ಕುಶಾಂಕ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾನೆ ಅಂತ ನೋಡ್ರಿ. ಜೀನ್ಸ್ ಪ್ಯಾಂಟು, ವೈಟ್ ಶರ್ಟು, ವಾಚು ಎಲ್ಲ ಹಾಕೊಂಡಿದ್ದಾನೆ. ಮೇಘ ಪುಟ್ಟಿ ನೋಡ್ರಿ, ಮೇಘ ನೋಡ್ರಿ, ಅಯ್ಯೋ ಬೆಲ್ಟ್ ಹಾಕೊಂಡಿದ್ದಾನೆ ಅಂತ ನೋಡ್ರಿ. ಮೀನಾ ನೋಡ್ರಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸಂಡೇ ಇವತ್ತೇನು ನಾನ್ ವೆಜ್ ಇಲ್ಲ, ಏನಿಲ್ಲ. ಫಸ್ಟ್ ಟೈಮ್ ಎಲ್ಲ ಹೋಗ್ತಾ ಇದ್ದೀವಿ. ಮೀನಾ ನಾನು ನಾನ್ ವೆಜ್ ಮಾಡ್ತಾ ಇಲ್ಲ, ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲ ನೋಡ್ರಿ, ಪೂಜಾ ರೆಡಿಯಾಗಿದ್ದಾಳೆ. ಮಗಳಿಗೆ ನಾವು ಫಾರ್ಮುಲಾ ಮಿಲ್ಕ್ ಮಾಡ್ಕೊತೀವಿ. ಈಗ ನಿಧಾನ ಕಣೆ ಪೂಜಾ, ನಾವೇ ಇಸ್ಕೊಳ್ಳಲ್ಲ ನಿಮ್ಮ ಮಗಳ ಹಾಲು. ರಾಜನ್ನೋಡೆ ಏನು ಊಟ ಮಾಡಿದೆ, ಬಿಸಿ ಬಿಸಿ ಸಣ್ಣ ನಾನು ಊಟ ಮಾಡಿದೆ. ಅರಿತು ಸಣ್ಣದೊಂದು ಕಾಲಿತ್ತು, ಅದು ಕಟ್ ಬಂದಿತ್ತು, ಜಿಟ್ಟು ಜುಮ್ಮಿತ್ತು, ಹೊಟ್ಟೆ ಒಂಚೂರು ಕೆಳಗಿದೆ, ಹೊಟ್ಟೆ ಬಂದಿತ್ತು. ನಮ್ಮ ಕುಶಾಂಕಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ರೈಮ್ಸ್ ಇದು, ತುಂಬ ಚೆನ್ನಾಗಿ ಹೇಳ್ತಾರೆ. ಮೀನಾ ಯಾವ ಮಗುಗೆ ಮಲಗಿಸ್ತಿದ್ಯಾ? ಅಂತ ಮಾಡಿದ್ವಿ. ಪ್ರಿಯಾ ಅಂತ ಹೆಸರಿಟ್ಟಿದ್ದೀನಿ ನೋಡಿ, ಹೊಸದಾಗಿ. ನಮ್ಮ ಪ್ರಿಯಾ ಕುಟ್ಟಿ ಹೆಂಗೈತಿದ್ದು? ಹಾಯ್ ಮಾಡು ಜನ, ಹಾಯ್ ಮಾಡು. ನಮ್ಮ ಪುಟ್ಟಿಗೆ ನಿದ್ದೆ ಬಂದ್ಬಿಟ್ಟಿದ್ದೆ, ಅಳ್ತಿದ್ದಾಳೆ. ಹಾಯ್ ಫ್ರೆಂಡ್ಸ್. ಓಕೆ, ನಮ್ಮಮ್ಮ ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದಾರೆ. ನಮ್ಮಮ್ಮ ಬಂದಮೇಲೆ నేను ಹೊರಡ್ತೀವಿ. ಆಲ್ರೆಡಿ ಟೈಮು 1 ಗಂಟೆ ಆಯಿತು. ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ವಿ. ಕುಶಾಂಕರ್ ಮನೆಯಲ್ಲಿ ಜೋಳದ ರೊಟ್ಟಿ ಬದನೆಕಾಯಿ ಚಟ್ನಿ ಮಾಡಿದ್ರಂತೆ. ಅವರು ಇಬ್ಬರು ಇಲ್ಲೇ ಬಂದು ರೊಟ್ಟಿ ಉಪ್ಪಿಟ್ಟೆಲ್ಲ ತಿಂದು. ಇನ್ನು ಸ್ವಲ್ಪ ಶೀತ ಕೆಮ್ಮಿದೆ ನನಗೆ. ಕೆಮ್ಮು ಶೀತ ಜಲ್ದಿ ಕಮ್ಮಿನೇ ಆಗೋದಿಲ್ಲ. ಒಂದು 15 ಡೇಸ್ ಅಂತೂ ತಗೊಂಡುತ್ತೆ. ನೋಡೋಣ, ಟ್ಯಾಬ್ಲೆಟ್ ಎಲ್ಲ ಮುಗ್ದಿದ್ದಾವೆ. ನಾಲ್ಗೆ ನೋಡ್ರಿ ಅಂತ ಹೆಂಗೆ ಸೀಳ್ಕೊಂಡ್ಬಿಟ್ಟಿದೆ, ಕೆಂಪಗಾಯ್ತೆ. ಸೀಳ್ಕೊಂಡ್ಬಿಟ್ಟಿದೆ ತುಟಿ ಎಲ್ಲ, ತುಟಿ ಅಂತೀನೋ, ನಾಲ್ಗೆ ಎಲ್ಲ ಕೊಯ್ದಂಗೆ ಆಗ್ಬಿಟ್ಟಿದೆ. ಉರಿಯುತ್ತೆ ಬಿಸಿನೀರು ಕುಡಿದು ಬೇರೆ, ಆ ವಿಕ್ಸ್ ಚಾಕ್ಲೇಟ್ ಬೇರೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮೊನ್ನೆ ಶನಿವಾರ ಸಂಜೆ ಇಲ್ಲಿ ನಮ್ಮ ಮನೆ ಹತ್ರ ಕಾಮನ್ ಬಿಲ್ಲು ಮೂಡಿತ್ತು, ರೈನ್ಬೋ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ನೋಡಿ, ತುಂಬ ಡಾರ್ಕಾಗಿ ತುಂಬ ಚೆನ್ನಾಗಿತ್ತು ರೈನ್ಬೋ. ಭಾಳ ತನಕ ಇತ್ತು. ನಮಗೆ ನೋಡಿ ಖುಷಿ ಆಯಿತು. ರೈನ್ಬೋ ಏನಾರು ನೋಡಿದರೆ, ರೈನ್ಬೋ ಏನಾರು ಬಂದರೆ ಮಳೆ ಏನೋ ಕಮ್ಮಿ ಆಗುತ್ತೆ ಅಂತಾರೆ. ಅದು ಎಷ್ಟೇ ಜನ ಸುಳ್ಳ ಗೊತ್ತಿಲ್ಲ. ನನಗಂತೂ ನೋಡಿ ಫುಲ್ ಖುಷಿ ಆಗ್ಬಿಡ್ತು. ಬರ್ತಿತ್ತು ಯಾವಾಗ ರೈನ್ಬೋ, ಆದರೆ ಈ ಸತಿ ಮೈಂಡ್ ಸ್ವಲ್ಪ ತುಂಬ ಡಾರ್ಕಾಗಿ ತುಂಬ ರೌಂಡ್ ಕರೆಕ್ಟ್ ಶೇಪ್, ಈ ಥರ ರೈನ್ಬೋ ಶೇಪಲ್ಲಿ ಚೆನ್ನಾಗಿತ್ತು. ಅದಕ್ಕೆ ನಿಮಗೆ ತೋರಿಸೋಣ ಅಂತ ನಾನು ಕೂಡ ವಿಡಿಯೋ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ನಮ್ಮ ಕುಶಾಂಕ್ ರೈಮ್ಸ್ ಹೇಳಿದ್ದಾನ, ಅವ್ನು ರೈಮ್ಸ್ ಹೇಳಿದ್ ನೋಡಿ. ನಮಗೆ ನಮ್ಮ ಬಾಲ್ಯದೊಂದು ರೈಮ್ಸ್ ಅದಕ್ಕೆ ನನಗೆ ಅದಕ್ಕೆ ಈಗ ರೆಡಿನಾ? ಬಬ್ಲು ನೀಟಾಗಿ ಕುತ್ಕೊ. ಮಾವ ಬಂದನ ಮೂಲೆ ಕುಂತನ, ಅನ್ನ ಮಾಡನಂದ್ರೆ ಅಕ್ಕಿಲ್ಲ, ಸಾರ್ ಮಾಡನಂದ್ರೆ ಬೆಳೆ ಇಲ್ಲ, ಚಾ
ನಾವು ಚಿಕ್ಕವರಿದ್ದಾಗ ಇದನ್ನ ಭಾಳ ಹೇಳ್ತಾ ಇದ್ವಿ. ಅದಕ್ಕೆ ನೆನಪಾಗ್ತಿತ್ತು ಸಡನ್ ಆಗಿ, ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ. ಈ ರೈಮ್ಸ್ ನಿಮ್ಗೆ ಯಾರು ಈ ಹಾಡು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ. ಯಾವುದು? ಅದೇ ಇದು. ಓಕೆ ಫ್ರೆಂಡ್ಸ್, ನಮ್ಮ ಅಮ್ಮ ನೋಡ್ರಿ ನಮ್ಮಗೂ ಇನ್ನೂ ಸ್ವಲ್ಪ ಕೆಮ್ಮು ಹಂಗೆ ಐತೆ ನೋಡ್ರಿ. ನಮ್ಮ ಮೇಘ ಎಷ್ಟು ಕಷ್ಟಪಟ್ಟು ಪುಟ್ಟಿನೊಂದು ಕೈಯಾಗೆ ಬ್ಯಾಗು. ಪುಟ್ಟರ ಅಮ್ಮನೇ ಎಲ್ಲ ಇದ್ದಾಳೆ, ಆದರೆ ಪುಟ್ಟಿಗೆ ಮೇಘನೇ ಬೇಕು. ನೋಡಿ ನಮ್ಮ ಪುಟ್ಟಿ ಬಂದ್ಲು. ನಮ್ಮ ಕುಶಾಂಕಲ್ಲೇ ರೆಡಿಯಾಗಿ ಅಲ್ಲಿ ನಿಂತಾನೆ ರೋಡಿಗೆ. ಹೋಗ್ಬೇಡ ಕಣೋ, ನಾಯಿಗಳು ಬರ್ತವೆ ಅಂದರೆ ಕೇಳ್ತಿಲ್ಲ. ಬುಜ್ಜು ಬಾಮ್ಮ. ಎಲ್ಲರೂ ರೆಡಿ ಆದರು, ಈಗ ಹೋಗೋದೆ. ರಶ್ಮಿ ಅಕ್ಕ ಸಿಟ್ಟಾಗ್ಬಿಟ್ಟಾಳೆ, ಊದ್ಕೊಂಬಿಟ್ಟಾಳೆ, ಕುಂಬಳಕಾಯಿ ಥರ. ಅವರಮ್ಮ ಹೊರಡ್ತು ನೋಡಿ. ನಾವೆಲ್ಲ ಹೊರಟಿದ್ದೀವಿ ಈಗ. ಮೀನಾ ಮುಂದೆ ಹೋಗ್ತಿದ್ದಾರೆ ಬ್ಯಾಗ್ ಇಟ್ಕೊಂಡು, ಕುಶಾಂಕ ಹೋಗ್ತಿದ್ದಾರೆ, ರಶ್ಮಿ ಹೋಗ್ತಿದ್ದಾಳೆ. ಈಗ ಗೇಟ್ ಒಂದು ಬೀಗ ಹಾಕ್ಬೇಕು. ನಮ್ಮಮ್ಮ ಅಲ್ಲ ಐತೆ, ಈಗ ಗೇಟ್ ಬೀಗ ಹಾಕೊಂಡು ಬರ್ತದೆ. ಬಾರಮ್ಮ ಜಲ್ದಿ. ಇಟ್ಕೊಂತೀಯಾ? ಮೇನ್ ಕೈಯಲ್ಲಿ ಲಗೇಜು, ಮೀನಿನ ಕೈಯಲ್ಲಿ ಲಗೇಜು, ನಮ್ಮ ಕುಶಾಂಕನ ಕೈಯಲ್ಲೂ ನನ್ನ ಲಗೇಜು ಟ್ರಾನ್ಸ್ಫರ್ ಆಗ್ಬಿಡ್ತು. ಅಲ್ಲಿ ಕೈ ಜಾರ್ ಬಿದ್ದುಬಿಡ್ತು. ಕೈ ಇಟ್ಕೊಂಡಿದ್ವಾ? ಓಕೆ ಫ್ರೆಂಡ್ಸ್, ನೋಡಿ ನಾವು ಬಂದ್ವಿ ಆಟೋದಲ್ಲಿ. ನಮ್ಮಮ್ಮ ಬಂದು ಕೂತ್ಕೊಂಡಿದ್ದಾರೆ ನೋಡಿ. ಎಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಮನೆ ನೋಡಿ ಗೊತ್ತಾಗಿರ್ಬೇಕು. ನೋಡಿ, ಮೀನಾ, ಕುಶಾಂಕು, ಪುಟ್ಟಿ, ರಶ್ಮಿ. ಏನು ಬೇಕು? ಪಾಪ್ಕಾರ್ನ್. ಅದು ಸಾಯಂಕಾಲ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಅದು. ನೋಡಿ, ಇಲ್ಲಿ ಬನ್ನಿ. ನಮ್ಮ ಚಿಕ್ಕಮ್ಮ ಊಟಕ್ಕೆ ಕರೆದಿದೆ ಎಲ್ರಿಗೂ. ಕೇಳಿ ಬನ್ನಿ. ಚಿಕ್ಕಮ್ಮ, ಏನು ಮಾಡಿದ್ವಿ ಅಡುಗೆ? ಹೌದಾ? ಸಾಂಬಾರು, ತರಕಾರಿ ಸಾರು. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಎಲ್ಲ ಮಾಡಿಬಿಟ್ಟು ನಮ್ಮ ಅಮ್ಮ, ನಮ್ಮ ಪೂಜಾ, ಪುಟ್ಟಿ ಎಲ್ಲ ಮನೆಗೆ ಹೋದ್ರು. ಅವ್ರು ರಿಟರ್ನು. ನಾವು ಅಲ್ಲೇ ಉಳ್ಕೊಂಡಿದ್ವಿ. ಅವ್ರನ್ನ ಬಿಟ್ಟು ಬರೋಣ ಅಂತ, ಅವ್ರು ಆಟಾಸ್ ಬರೋಣ ಅಂತ ಹೋಗ್ತಾಯಿದ್ವಿ ನಾವೆಲ್ಲರೂ. ಕುಶಾಂಕು, ಮೀನಾ, ಮೇಘ, ನಾವೆಲ್ಲರೂ. ಅವ್ರನ್ನ ಬಿಟ್ಟು ಸಂಜೆ ನಾವು ಆ್ಯಕ್ಚುಲಿ ರೆಡಿಯಾಗಿ 5 ಗಂಟೆಯಿಂದ ಇಲ್ಲೇ ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಒಂದು ಚೌಟ್ರಿ ಇದೆ, ಅಲ್ಲಿ ಸೇಲ್ ಹಾಕಿದ್ರು. ಅದಕ್ಕೆ ನೋಡ್ಕೊಂಬರೋಣ ಅಂತಂದು ಹೋಗ್ತಾಯಿದ್ದೀವಿ. ನಾನು, ಮೇಘ, ಮೀನಾ ಎಲ್ಲರೂ, ಕುಶಾಂಕು. ಅವ್ರ ಮಮ್ಮಿನೂ ಅಲ್ಲೇ ಡ್ಯೂಟಿ ಮುಗಿಸ್ಕೊಂಬಂದು ಆಲ್ರೆಡಿ ಅಲ್ಲಿ ಬಂದಿದ್ರು. ಅವರು ಕೂಡ ಜಾಯ್ನ್ ಆದರು ನಮ್ಮ ಜೊತೆಗೆ. ಆನಂತರ ಈ ಕಡೆಯಿಂದ ಹೋಗ್ತಾ ನಡ್ಕೊಳ್ತಾ ಹೋದ್ವಿ. ಆ ಕಡೆಯಿಂದ ಆಟೋದಲ್ಲಿ ಬರೋಣ ಅಂತ ಬಂದು ಇಲ್ಲೇ ಹೋಗ್ತಾ ಹಾಸ್ಟೆಲ್ ಇದೆ ಒಂದು. ಅಲ್ಲಿ ಹಾಸ್ಟೆಲ್ ಕಾಂಪೌಂಡಲ್ಲಿ ನುಗ್ಗೆ ಮರ ಇದೆ. ಅದಕ್ಕೆ ನಾನು ಬೇಗ ತೋರಿಸು ನುಗ್ಗೆ ಮರ ಅಂತಂದು ಹೇಳಿದೆ. ನುಗ್ಗೆ ಮರ ತುಂಬ ನುಗ್ಗೆಕಾಯಿ ಬಿಟ್ಟಿದ್ವಾ, ತೋರ್ಸೋಣ ಅಂತ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಕುಶಾಂಕರ್ ಮಮ್ಮಿ ಅಲ್ಲೇ ಅಲ್ಲಿ ಬಂದು ವೆಯ್ಟ್ ಮಾಡ್ತಿದಾರಂತೆ, ಬಂದ್ರಂತೆ. ಹಾಸ್ಟೆಲ್ ಕಾಂಪೌಂಡ್ ಎಷ್ಟು ನುಗ್ಗೆಕಾಯಿ ಮರ ಹಾಕಿದ್ರು. ಹಾಸ್ಟೆಲ್ ಕಾಂಪೌಂಡ್ ಒಳಗೆ ಮರ ಚೆನ್ನಾಗಿದೆ. ನಾವು ಹೋಗ್ತಾ ಇದ್ದೀವಿ. ಇದೇ ನೋಡಿ, ಚಿತ್ರದುರ್ಗದಲ್ಲಿ ಹಳೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಇದು. ನಮ್ಮ ರಶ್ಮಿ, ನಮ್ಮ ಅಪ್ಪಾಜಿ ಓದಿದ್ದಿಲ್ಲೇ. ಅವ ಯಾರು? ನಮ್ಮ ಚಿಕ್ಕಪ್ಪನೇ ಇಲ್ಲೇ ಕಣ. ರಶ್ಮಿ MA ಮಾಡಿದ್ದು, ನಮ್ಮ ಅಪ್ಪಾಜಿ BA ಮಾಡಿದ್ದು, PUC ಡಿಗ್ರಿ. ನೋಡಿ, ನಾಗರಾವ್ ಫಿಲಮ್ ಶೂಟಿಂಗ್ ಆಗಿರೋದೆಲ್ಲ ಇದೆ ಫೀಲ್ಡಾಗೆ. ಇದೇ ಆರ್ಟ್ಸ್ ಕಾಲೇಜ್ ಇದೆ. ಅದು ಆ್ಯಕ್ಚುಲಿ ಸೈನ್ಸ್ ಕಾಲೇಜಲ್ಲಿ ಶೂಟ್ ಆಗಿರೋದು, ಆರ್ಟ್ಸ್ ಕಾಲೇಜಲ್ಲಿ. ಈ ಫೀಲ್ಡಲ್ಲೇ, ಈ ಗ್ರೌಂಡಲ್ಲೆಲ್ಲ ಕೆಲವು ಇದು ಸೀನ್ಸ್ ಶೂಟ್ ಆಗಿದ್ದಾವೆ. ಅಲ್ಲಿ ಹುಡುಗರು ಮನೆ ಮೇಲೆ ಕುಂತಿದ್ದಾರಲ್ಲ, ಅಲ್ಲಿ ಕುತ್ಕೊಂಡೆ ರಾಮಾಚಾರ್ಯದು ಮತ್ತೆ
ಇದೆ ನೋಡಿ ಚಿತ್ರದುರ್ಗ ಗೌರ್ಮೆಂಟ್ ಸೈನ್ಸ್ ಕಾಲೇಜು. ಈ ಸೈನ್ಸ್ ಕಾಲೇಜಲ್ಲೇ ನಾಗರಾವ್ ಪಿಕ್ಚರ್ದು ಶೂಟಿಂಗ್ ಮಾಡಿರೋದು. ಅದು ಎಕ್ಸಾಮ್ ಬರೆಯೋದು ಅದೆಲ್ಲ ಕ್ಲಾಸ್ ರೂಮ್ದಲ್ಲೇನೆ. ನಮ್ಮ ಕುಶಾಂಕರ್ ಮಮ್ಮಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ರಶ್ ₹50. ಇಲ್ಲೈತಾ? 50 ರೂಪಾಯಿ. ಇಲ್ಲೈತಲ್ಲ ಎಕ್ಸಿಟ್. ಅದೇ ಬೆಸ್ಟ್ ಎಲ್ಲ. ನೋಡಿ ಫ್ರೆಂಡ್ಸ್, ಸಂಜೆ ಎಲ್ಲ ಸೇಲಿಗೆ ಹೋಗಿ ಬಂದ್ವಿ. ಹೋಗಿ ಬಂದಮೇಲೆ ನಮ್ಮ ಅಂಕಲ್ಲು ಎಲ್ರಿಗೂ ಮಂಡಕ್ಕಿ ಮಿರ್ಚಿ ಎಲ್ಲ ತಂದಿದ್ರು. ಮಂಡಕ್ಕಿ ಒಗ್ಗರಣೆದು ಮಿರ್ಚಿ ಅದೆಲ್ಲ ಚುರುಮುರಿ ಎಲ್ಲರೂ ತಿಂತಾಯಿದ್ವಿ. ಎಲ್ಲರಿಗೂ 2 ಮಿರ್ಚಿ, ಸ್ವಲ್ಪ ಮಂಡಕ್ಕಿ ಎಲ್ಲ ತಿಂತ ಕಾಫಿ ಕುಡ್ಕೊಂಡು ಭಾನುವಾರ ಸಂಜೆನ ಎಂಜಾಯ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ನಮ್ಮ ಸಂಡೇ ರುಟೀನ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.